ಹಾಯ್ ವೆಲ್ಕಮ್ ಟು SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ KCET 2024 ಸೆಕೆಂಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂತು. ಅದು ಏನಪ್ಪಾ ಅಂತ ತಿಳಿದುಕೊಳ್ಳೋಕೆ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ ಸ್ಟೂಡೆಂಟ್ಸ್. ಎಲ್ಲೂ ಸ್ಕಿಪ್ ಮಾಡದ ಕೊನೆಯವರೆಗೂ ನೋಡಿ. ಸೆಕೆಂಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಯಾವಾಗ ಬರುತ್ತೆ, ಯಾವ ಕಾಲೇಜ್ ಅಲಾಟ್ ಆಗುತ್ತೆ ಮತ್ತು ಯಾವ ಬ್ರಾಂಚ್ ಅಲಾಟ್ ಆಗುತ್ತೆ ಅನ್ನೋದು 99.9% ಅನ್ನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಮತ್ತು ಈ ಚಾನಲನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈಗ KCET ಸೆಕೆಂಡ್ ರೌಂಡ್ನಲ್ಲಿ ಆಪ್ಷನ್ ಎಂಟ್ರಿ ಕಂಪ್ಲೀಟೆಡ್ ಆಯಿತು. ಆದರೆ ಮತ್ತೆ ಆಪ್ಷನ್ ಎಂಟ್ರಿ ಏನಾಗ್ತಿದೆ, ಎಕ್ಸ್ಟೆಂಡೆಡ್ ಆಗ್ತಿದೆ. ಆದರೂ ಪರವಾಗಿಲ್ಲ, ಏನಾದರೂ ಆಪ್ಷನ್ ಎಂಟ್ರಿ ರಾಂಗ್ ಮಾಡಿದ್ದವರು ಸ್ಟೂಡೆಂಟ್ಸ್ ಇದ್ದರೆ ಅದನ್ನು ತಿದ್ದುಪಡಿ ಮಾಡ್ಕೊಳ್ತಾರೆ. ಓಕೆ, ನೆಕ್ಸ್ಟ್ ಈಗ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಆ ಮಾಕ್ ರಿಸಲ್ಟ್ಸ್ ಅಂದದ್ದು ಯಾವಾಗ ಬಿಡ್ತಾರೆ ಅಪ್ಪ ಅಂದರೆ, ಆಲ್ಮೋಸ್ಟ್ ಈ ಎಡಿಟ್ ಆಪ್ಷನ್ ಅನ್ನು ಮತ್ತೆ ಎಕ್ಸ್ಟೆಂಡೆಡ್ ಮಾಡ್ಕೊಳ್ತಾ ಹೋದರೆ ಇನ್ನೂ ತುಂಬ ಟೈಮ್ ಬೇಕಾಗುತ್ತೆ. ಆದ ಕಾರಣ ಈ ಆಪ್ಷನ್ ಎಂಟ್ರಿಯನ್ನು ನಮ್ಮ KEAದವರು ಆದಷ್ಟು ಮಟ್ಟಿಗೆ ಸ್ಟಾಪ್ ಮಾಡಬೇಕು. ಹಾಗಾದರೆ ಅಷ್ಟು ಜಲ್ದಿ ಬೇಗ ಬರೋಕ್ಕೆ ಸಾಧ್ಯ ನಿಮ್ಮ ರಿಸಲ್ಟ್. ಹೌದಾ? ಇದು 100% ಖಚಿತ ಅಂತ ಹೇಳಬೇಕು. ಹೌದಾ? ಯಾಕೆ ಆಪ್ಷನ್ ಎಂಟ್ರಿ ಎಡಿಟ್ ಅನ್ನು ಮತ್ತೆ ಎಕ್ಸ್ಟೆಂಡೆಡ್ ಮಾಡ್ಕೊಳ್ತಾ ಹೋದರೆ ತುಂಬ ಅಂದರೆ ತುಂಬ ಟೈಮ್ ಬೇಕಾಗುತ್ತೆ ಮತ್ತು ರಿಸಲ್ಟ್ ಬಿಡೋದಂತೂ ಇನ್ನೂ ಲೇಟು. ಕಾಲೇಜಸ್ ಓಪನ್ ಆಗಿರುತ್ತವೆ ಅವಾಗ. ಹೌದಾ? ಆದ ಕಾರಣ ನಿಮ್ಮೆಲ್ಲರಿಗೂ ಒಂದು ಎಚ್ಚರಿಕೆಯ ನ್ಯೂಸ್, ಅದು ನಾನು ಹೇಳುವಂತಹ ನ್ಯೂಸ್. ನೀವು ಏನಾದರೂ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜಸ್ಸನ್ನು ಚೇಂಜ್ ಮಾಡಬೇಕು ಮತ್ತು ಬ್ರಾಂಚಸ್ಸನ್ನು ಚೇಂಜ್ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದರೆ, ನನಗೆ ಓದೋಕೆ ಆಗಲ್ಲ ಈ ಬ್ರಾಂಚು ಅನಿಸಿದರೆ, ಈ ಕಾಲೇಜಲ್ಲಿ ಸ್ವಲ್ಪ ಪ್ರೈವೇಟ್ ಇದೆ, ನಾನು ಗೌರ್ಮೆಂಟ್ ಕಾಲೇಜನ್ನು ಆ್ಯಡ್ ಮಾಡ್ತೀನಿ ಅಂತ ಇದ್ದರೆ, ಎಂತಹ ತೊಂದರೆ ಇದ್ದರೂ ಆ ಕಾಲೇಜ್ಗೆ ಮತ್ತು ಬ್ರಾಂಚ್ಗೆ ಪಕ್ಕಾ ಚೇಂಜ್ ಮಾಡಿ ಪ್ರಿಯೋರಿಟಿ 1 ಅಲ್ಲಿ ಇಡಿ. ಓಕೆ, ಪ್ಲೀಸ್ ಸ್ಟೂಡೆಂಟ್ಸ್, ನೀವು ಈ ಎಚ್ಚರಿಕೆಯಲ್ಲಿ ಇರಬೇಕು ಈ ಸುದ್ದಿಯಿಂದ. ಹೌದಾ? ಅದಕ್ಕೋಸ್ಕರ ನಿಮಗೆ ಪದೇ ಪದೇ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಆಪ್ಷನ್ ಎಂಟ್ರಿಯಲ್ಲಿ ಚೆನ್ನಾಗಿ ಮಾಡಿ, ನಿಮ್ಮ ಭವಿಷ್ಯ ಇಂಪಾರ್ಟೆಂಟ್. ಹಾಗಾದರೆ ಸರ್, ಈಗ ನೀವು ಸೆಕೆಂಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳಿದ್ದೀರಾ. ಹೌದು, ಒಪ್ಕೊತೀನಿ. ಹಾಗಾದರೆ ಪಕ್ಕಾ 100% ನಮ್ಮ ಮಾಕ್ ಅಲಾಟ್ಮೆಂಟ್ ರಿಸಲ್ಟು ಯಾವ ಬ್ರಾಂಚ್ಗೆ ಅಲಾಟ್ ಆಗಬಹುದು, ಎಷ್ಟನೇ ಪ್ರಯಾರಿಟಿಗೆ ಅಲಾಟ್ ಆಗ್ಬೋದು ಅಂತ ನಿಮಗೆ ಡೌಟ್ ಇದ್ದರೆ, ಆಲ್ಮೋಸ್ಟ್ ನಿಮ್ಮ ರ್ಯಾಂಕ್ ಏನಾದರೂ ಕಮ್ಮಿ ಇದ್ದರೆ ಇದು ಪಕ್ಕಾ ಮಾಹಿತಿ. ಫಸ್ಟ್ ಪ್ರಿಯೋರಿಟಿ ಅಥವಾ ಸೆಕೆಂಡ್ ಪ್ರಿಯೋರಿಟಿ ಅಂತೂ 100% ಕನ್ಫರ್ಮ್ ಆಗುತ್ತೆ. ಹೌದಾ? ಅದೇ ರ್ಯಾಂಕ್ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಆಲ್ಮೋಸ್ಟ್ 10 ಅಥವಾ 15 ಪ್ರಿಯೋರಿಟಿ ಈಸ್ ಸೀಟ್ ಅಲರ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ನು ಹಲವಾರು ಬ್ರಾಂಚಸ್ ಇದ್ದಾವೆ. ಕಂಪ್ಯೂಟರ್ ಸೈನ್ಸ್ ಸಿಗೋದು ಕಷ್ಟ, ಇನ್ನೊಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚ್ ಸಿಗೋದು ಕಷ್ಟ. ಈ 2 ಬ್ರಾಂಚಸ್ಸನ್ನು ಮಾಡಿದ್ದ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಇಂಪಾರ್ಟೆಂಟ್ ಆಗಿರುತ್ತೆ. ಆ ರ್ಯಾಂಕ್ ಚೆನ್ನಾಗಿ ಬಂದಿರಬೇಕು ಇಂಜಿನಿಯರಿಂಗ್ಸ್ ಅಲ್ಲಿ. ಓಕೆ, ಇಂಜಿನಿಯರಿಂಗ್ ಓದಬೇಕು ಅಂದ್ಕೊಂಡಿದ್ದವ್ರಿ. ಓಕೆ, ಹೀಗಾದರೆ ಸರ್ ರಿಸಲ್ಟ್ ಡೇಟ್ ಒಂದೇ ತಿಳಿಸ್ಕೊಡಿ, ಇನ್ನು ಫೈನಲ್ ಅದೇ ಇದೆ ಅಲ್ವಾ ಅಂತ ಕೇಳ್ತಾ ಇದ್ದರೆ ನೀವು, ಓಕೆ, ಆ ಕ್ವಶನ್ಗೂ ಆನ್ಸರ್ ಇದೆ, ಕೇಳಿ. ಇದು ಕನ್ಫರ್ಮ್ ಫಿಕ್ಸ್ ಡೇಟು ಸೆಪ್ಟೆಂಬರ್ 25 ಆರ್ ಸೆಪ್ಟೆಂಬರ್ 26, 2024 ಸೆಕೆಂಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ KCET ವಿದ್ಯಾರ್ಥಿಗಳಿಗೆ ರಿಸಲ್ಟ್ ನೋಡುವ ಅವಕಾಶವಿದೆ. ಇದೇ ನಿಮ್ಮ ಸಿಹಿ ಸುದ್ದಿ ರಿಸಲ್ಟ್ದು. ಹೌದಾ? ಹಾಗಾದರೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಿದೆ ಸ್ಟೂಡೆಂಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್. ಆಲ್ ದ ಬೆಸ್ಟ್ ಫಾರ್ ಸೆಕೆಂಡ್ ರೌಂಡ್ ಸ್ಟೂಡೆಂಟ್ಸ್.